ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ರಿಯಲಿ ವೆಲ್. ಇವತ್ತು ವೀಕೆಂಡ್ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಏನಾದರೂ ಒಂದು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರ್ತೀನಿ, ಏನಾದರೂ ಹೊರಗಡೆ ಹೋಗದೆ ಹೋದರೆ. ಸೊ ಇವತ್ತು ಬಾಲ್ಕನಿ ತುಂಬ ದಿನದಿಂದ ಕ್ಲೀನ್ ಮಾಡಬೇಕಿತ್ತು, ನಮ್ಮ ಲಿವಿಂಗ್ ರೂಮಿಂದು. ಸೊ ಅದನ್ನೇ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಈ ಮನಿ ಟ್ರೀ ಬಂದು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅದನ್ನು ಹೇಗೆ ಬರುತ್ತಲ್ವ, ಹಾಗಾಗಿ ಸಪೋರ್ಟ್ಗೆ ಅಂತ ನಾವು ಗ್ರಿಲ್ಗೆ ಹಾಗೆಯೇ ಬಿಡ್ತಾ ಹೋಗ್ತಾ ಇದ್ವಿ. ಸೊ ಚೆನ್ನಾಗಿ ಸಪೋರ್ಟ್ ಬರದೇ ಹೋದರೆ ಅದು ಚೆನ್ನಾಗಿ ಬೆಳೆಯೋದಿಲ್ವೇನೋ ಅಂತ ನಾನು ಇವತ್ತು ಅದನ್ನು ಪೊಸಿಷನ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಕ್ರಿಸ್ಮಸ್ ಟ್ರೀ ಆಲ್ಸೋ ತುಂಬ ಪುಟ್ಟದಾಗಿತ್ತು ತಂದಾಗ, ಇವಾಗ ಎಷ್ಟು ದೊಡ್ಡದಾಗಿದೆ. ಸೊ ಇದ್ರ ಹತ್ರ ಪೈಪ್ ಇದೆ ಆ್ಯಂಡ್ ಆ ಪೈಪಿಗೆ ನಾನಿವತ್ತು ಮನಿ ಟ್ರೀದ ಸಪೋರ್ಟ್ನ ಕೊಟ್ಟರಾಯಿತು ಅಂತ ಎರಡನ್ನೂ ಸ್ವೈಪ್ ಮಾಡ್ತಾ ಇದ್ದೀನಿ. ಅದರ ಜಾಗಕ್ಕೆ ಇದನ್ನು ಆ್ಯಂಡ್ ಮನಿ ಟ್ರೀ ಜಾಗಕ್ಕೆ ಕ್ರಿಸ್ಮಸ್ ಟ್ರೀನ ಎರಡನ್ನೂ ಇಟ್ಕೊಂಡ್ರಾಯ್ತು, ಶಿಫ್ಟ್ ಮಾಡಿದ್ರಾಯ್ತು ಅಂತ ಇವತ್ತು ಅದನ್ನು ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇವತ್ತು ಸಂಡೇ ಅಲ್ವಾ, ಮನೆಯಲ್ಲಿ ಯಶ್ ಕೂಡ ಇದ್ದ. ಸೊ ಅವನದು ಹೆಲ್ಪ್ ತೊಗೊಳ್ತಾ ಇದ್ದೆ. ಅಂದರೆ ಅವನೇ ಹೇಳ್ದ ಇವತ್ತು ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಸೊ ನಾನು ಹೆಲ್ಪ್ ಮಾಡಿಕೊಡ್ತೀನಮ್ಮ ಅಂತ. ಅಂದರೆ ಪಾಟ್ಸ್ ಎಲ್ಲ ಬಂದು ತುಂಬ ಹೆವಿ ಆಗಿರುತ್ತಲ್ವ, ಸೊ ಅದನ್ನು ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಈ ಪಾಟ್ ಪರವಾಗಿಲ್ಲ, ಬಟ್ ಕ್ರಿಸ್ಮಸ್ ಟ್ರೀದೇನು ಪಾಟ್ ಇದೆ ಅಲ್ವಾ, ಅದು ತುಂಬ ಹೆವಿ ಆಗಿದೆ, ಅದನ್ನು ಎತ್ತೋದು ತುಂಬ ಕಷ್ಟ ಆಗುತ್ತೆ. ಸೊ ಅವನು ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ಇವತ್ತು. ಕ್ರಿಸ್ಮಸ್ ಟ್ರೀ ಏನೋ ನಿಧಾನಕ್ಕೆ ಆರಾಮಾಗಿ ಎತ್ತಿಟ್ಕೊಂಡ್ವಿ, ಬಟ್ ಮನಿ ಟ್ರೀ ತುಂಬ ದೊಡ್ಡದಾಗಿತ್ತು, ಅದು ಬ್ರ್ಯಾಂಚಸ್ ಕೂಡ ತುಂಬ ರಫ್ ಆಗಿಬಿಟ್ಟಿದ್ವು. ಸೊ ಅದನ್ನು ನಾವು ನಿಧಾನಕ್ಕೆ ತಕ್ಕೋಬೇಕಿತ್ತು, ಇಲ್ಲಾಂದರೆ ಅದು ಕಿತ್ತಿ ಬರೋ ಚಾನ್ಸಸ್ ಎಲ್ಲ ಇತ್ತು. ಸೊ ಅದಕ್ಕೆ ಅದನ್ನು ನಿಧಾನಕ್ಕೆ ಎತ್ತಿಟ್ಕೊಳ್ತಾ ಇದ್ದೀವಿ. ಆ್ಯಂಡ್ ಯಶ್ಗೆ ಕೂಡ ಅದು ತುಂಬ ಕಷ್ಟ ಆಗ್ತಾಯಿತ್ತು ಬಿಡಿಸೋಕ್ಕೆ, ಅದು ಒಂದರಲ್ಲಿ ಒಂದು ಸಿಕ್ಕಾಕೊಂಡು ಬಿಟ್ಟಿತ್ತು, ಅಂದರೆ ಟ್ಯಾಂಗಲ್ಡೆಲ್ಲ ಆಗೋಗಿತ್ತು. ಸೊ ಅದಕ್ಕೆ ಅವನಿಗೆ ಬೇಡ, ನಾನೆಲ್ಲ ಬಿಡಿಸ್ಕೊಳ್ತೀನಿ ಅಂತ ಹೇಳಿದೆ. ಇವಾಗ ಅದನ್ನು ಸಿಕ್ಕೆಲ್ಲ ಬಿಡಿಸ್ಕೊಂಡು ಬ್ರ್ಯಾಂಚಸ್ನೆಲ್ಲ ಬೇರೆ ಬೇರೆ ಮೊದಲು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಪಾಟಲ್ಲಿ ಒಂದೇ ಟ್ರೀ ಇಲ್ಲ, ಅಂದರೆ ಒಂದು 4-5 ಸೇರಿಕೊಂಡು ಒಂದು ಪಾಟಲ್ಲಿ ಹಾಕ್ಕೊಟ್ಟಿದ್ದಾರೆ ನರ್ಸರಿಯಲ್ಲಿ. ಆ ನರ್ಸರಿಯಲ್ಲಿ ಇಟ್ಟಿದ್ರು, ಅದು ನನಗೆ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ಈ ಥರ ಬೆಳೆಸೋದ್ರಿಂದ ಥಿಕ್ಕಾಗಿ ಒಂದೇ ಕಡೆಗೆ ಅದು ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನರ್ಸರಿಯವರು ಕೂಡ ಹೇಳಿದರು. ಸೊ ಅದಕ್ಕೆ ನಾನು ಆ ಪಾಟಲ್ಲಿ ಹಾಕ್ಸ್ಕೊಂಡು ಬಂದಿದ್ದೆ. ಅದಕ್ಕೆ ಬ್ರ್ಯಾಂಚಸ್ ಎಲ್ಲ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ನಾನು ನಿಧಾನಕ್ಕೆಲ್ಲ ಬಿಡಿಸ್ಕೊಂಡು ಇವಾಗ ಅದನ್ನು ಮೊದಲು ಪಾಟ್ಗೆ ಸುತ್ತಕೊಂಡೆ ಸ್ವಲ್ಪ ಥಿಕ್ಕಾಗಿ. ಅದಾದಮೇಲೆ ನಾನು ಇವಾಗ ಪೈಪಿಗೆ ನಿಧಾನಕ್ಕೆ ಸುತ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಪೈಪ್ನು ಕೂಡ ನನಗೆ ಹೈಡ್ ಮಾಡಬೇಕಿತ್ತು, ಅದು ಬಾಲ್ಕನಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಆ್ಯಂಡ್ ಇದು ಸಪೋರ್ಟು ಕೂಡ ಆಗುತ್ತೆ ಪೈಪಿಗೆ ಸುತ್ತಿದ್ರೆ, ಹಾಗೆಯೇ ಡೆಕೋರೇಟಿವ್ ಆಗಿಯೂ ಕಾಣಿಸುತ್ತೆ ಅಂತ ಈ ಪೈಪಿಗೆ ನಾನು ಸಪೋರ್ಟ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಇವಾಗ ಟೆಂಪ್ರರಿ ಸುತ್ಕೊಳ್ತಾ ಇದ್ದೀನಿ, ಅಂದರೆ ಇದಕ್ಕೆ ನಾವು ದಾರನೂ ಒಂದು ಸ್ವಲ್ಪ ಕಟ್ಟಿದ್ರೆ ಅದು ಇನ್ನೂ ಚೆನ್ನಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆ್ಯಕ್ಚುಲಿ ನನಗೆ ಈ ಪ್ಲ್ಯಾಂಟ್ ಬೆಳೆಸೋದು ಅಂದರೆ ತುಂಬ ಇಷ್ಟ. ಅವು ಬೆಳೀತಾ ನೋಡೋದಕ್ಕೆ ಒಂಥರ ಏನೋ ಖುಷಿ ಕೊಡುತ್ತೆ ನನಗೆ. ಅಂದರೆ ನಾವು ಕೆಲಸ ಮಾಡಿ ಸ್ಟ್ರೆಸ್ ಆಗಿರ್ಬೋದು, ಬೋರ್ ಆಗಿರ್ಬೋದು, ನನಗೆ ಈ ಪ್ಲ್ಯಾಂಟ್ಸ್ನ ಕೇರ್ ಮಾಡೋದಾಗಿರ್ಬೋದು, ಹಾಗೆಯೇ ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಆ್ಯಕ್ಟಿವಿಟಿ ಕೂಡ ನನಗೆ ಒಂಥರ ಏನೋ ಸ್ಟ್ರೆಸ್ ರಿಲೀಸ್ ಮಾಡುತ್ತೆ ಅಂತಲೇ ಅನಿಸುತ್ತೆ. ನಾವು ಲೇಸಿಯಾಗಿ ಕೂತ್ಕೊಂಡು ಓವರ್ ಥಿಂಕ್ ಮಾಡೋದಕ್ಕಿಂತ ನಾವು ಈ ರೀತಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ, ಅಂದರೆ ನಮಗೆ ಖುಷಿ ಕೊಡೋದು ಇದೇ ಅಂತ ಅಲ್ಲ, ಯಾವುದಾದ್ರೂ ಆ್ಯಕ್ಟಿವಿಟಿಯಲ್ಲಿ ನಾವು ಇನ್ವಾಲ್ವ್ ಆಗೋದ್ರಿಂದ ನಾವು ಮೆಂಟಲ್ ಹೆಲ್ತ್ ಹಾಗೆಯೇ ಆಲ್ಸೋ ಫಿಸಿಕಲ್ ಹೆಲ್ತ್ ಎರಡೂ ನಾವು ಮೇಂಟೈನ್ ಮಾಡ್ಕೋಬೋದು. ಆ್ಯಂಡ್ ಬ್ರ್ಯಾಂಚಸ್ನೆಲ್ಲ ನಿಧಾನಕ್ಕೆ ಬಿಡಿಸ್ಕೊಂಡು ಅರೇಂಜ್ ಮಾಡೋದಕ್ಕೆ ನನಗೆ ತುಂಬಾ ಟೈಮ್ ಬೇಕಾಯಿತು, ಬಟ್ ಫೈನಲಿ ಇಟ್ಸ್ ಡನ್ ಆ್ಯಂಡ್ ಇಟ್ ಕೇಮ್ ವೆರಿ ವೆಲ್.
ಆ್ಯಂಡ್ ಇದು ಬೆಳೀತಾ ಹೋದ ಹಾಗೆಯೇ ಸಪೋರ್ಟು ಪೈಪಿಗೆ ಕೊಟ್ಟ ಹಾಗೂ ಆಗುತ್ತೆ, ಹಾಗೆಯೇ ಪೈಪ್ ಕೂಡ ಹೈಡ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ಅ ವೆರಿ ಗುಡ್ ಅಸ್ಥೆಟಿಕ್ ಲುಕ್ ಫಾರ್ ಮೈ ಬಾಲ್ಕನಿ ಆಲ್ಸೋ. ಸೊ ಆರ್ಗನೈಸಿಂಗ್ ಎಲ್ಲ ಆಯಿತು. ಈಗ ಕ್ಲೀನಿಂಗ್ ಮಾಡ್ಕೋಬೇಕು. ಪಾಟಲಲ್ಲಿ ಏನೆಲ್ಲ ಉದುರಿರೋ ಎಲೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎತ್ತಿ ಒಂದು ಕವರಲ್ಲಿ ಹಾಕ್ಕೊಂಡು ಇವಾಗ ಎಲ್ಲ ಕೆಳಗಡೆನೂ ತುಂಬ ಎಲೆ ಎಲ್ಲ ಉದುರಿತ್ತು. ಸೊ ಅದನ್ನೆಲ್ಲ ಮೊದಲು ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಈ ಸರ್ತಿ ಚಳಿಗಾಲದಲ್ಲಿ ನನ್ನದೊಂದು 4-5 ಪ್ಲ್ಯಾಂಟ್ಸ್ ಕೂಡ ಹಾಳಾಗಿದ್ವು. ಅಂದರೆ ನಾನು ಊರಿಗೆ ಹೋಗೋದು ಜಾಸ್ತಿ ಆಗಿತ್ತು, ಅದಕ್ಕೆ ಅದ್ರ ಕೇರ್ ಸರಿಯಾಗಿ ಆಗಿರಲಿಲ್ಲ. ಆ್ಯಂಡ್ ಚಳಿಗಾಲದಲ್ಲಿ ಪ್ಲ್ಯಾಂಟ್ಸ್ ಹಾಳಾಗೋದು ಕಾಮನ್ನು. ಸೊ ಅದನ್ನು ಆಮೇಲೆ ತುಂಬಿಸ್ಕೊಂಡು ಬರ್ತೀನಿ. ನನಗೆ ಯಾವುದು ಇಷ್ಟನೋ ಆ ಪ್ಲ್ಯಾಂಟ್ನ ಹಾಕಿಸ್ಕೊಂಡು ಬರ್ತೀನಿ. ಹಾಗೆಯೇ ಸ್ಟ್ಯಾಂಡ್ ಕೂಡ ತೊಗೋಬೇಕು. ಪಾಟ್ಸ್ ಕೆಳಗಡೆ ಇಡೋದಕ್ಕೆ ಸ್ಟ್ಯಾಂಡ್ ಕೂಡ ತೊಗೋಬೇಕಿದೆ. ಕ್ಲೀನಿಂಗ್ ಈಸಿ ಆಗುತ್ತೆ ಆವಾಗ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ, ಬಕೆಟಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಪೈಪ್ ಇತ್ತು, ಬಟ್ ಅದು ಅಷ್ಟೊಂದು ಕನ್ವೀನಿಯೆಂಟ್ ಆಗಲಿಲ್ಲ ನನಗೆ. ಯಾಕೆಂದರೆ ಟ್ಯಾಪು ದೂರ ಇದೆ, ಅಂದರೆ ಯುಟಿಲಿಟಿಯಲ್ಲಿದೆ. ಸೊ ಅದು ತುಂಬ ದೂರ ಆಗುತ್ತೆ. ಟ್ಯಾಪ್ ಯೂಸ್ ಮಾಡಿದಾಗ ಸ್ವಲ್ಪ ಲೀಕೇಜ್ ಆದರೂ ಕೂಡ ಮನೆಯಲ್ಲೆಲ್ಲ ನೀರು ಆಗಿಬಿಡೋದು. ಸೊ ಇವಾಗ ಅದನ್ನು ಬಿಟ್ಬಿಟ್ಟು ಬಕೆಟಿಂದನೇ ನಾನು ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಡೈಲಿನೂ ಕೂಡ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿರ್ತಾರೆ ಹೌಸ್ ಹೆಲ್ಪು. ಅಂದರೆ ನೀರು ಹಾಕಿ ಹೋಗಿರ್ತಾರೆ. ಬಟ್ ಈ ಥರ ಪಾಟಲ್ಲೆಲ್ಲ ನೀರು ಹಾಕೋವಾಗ ಮಣ್ಣೆಲ್ಲ ಕೆಳಗಡೆ ಬಿದ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅದನ್ನು ಪೊರ್ಕೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಕೆಳಗಡೆ ಗ್ರಾಸ್ ಕೂಡ ಹಾಕ್ಸಿದ್ವಿ, ಗ್ರೀನ್ ಗ್ರಾಸ್ ಬರುತ್ತಲ್ವ. ಬಟ್ ಅದು ನನಗೆ ಯಾಕೋ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಯಿತು. ಗ್ರೌಂಡ್ ಫ್ಲೋರಲ್ಲಿ ಕೂಡ ಇದೆ ಅಲ್ವಾ ಮನೆ, ಅದಕ್ಕೆ ನನಗೆ ಅದು ಯಾಕೋ ಸರಿ ಬರಲಿಲ್ಲ. ಸೊ ತೆಗೆಸ್ಬಿಟ್ವಿ. ಸೊ ಇಷ್ಟೆಲ್ಲ ಹಾರ್ಡ್ ವರ್ಕ್ ಆದಮೇಲೆ ಟೀ ಬ್ರೇಕ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇವಾಗ ಟೀ ಮಾಡ್ತಾ ಇದ್ದೀನಿ. ಟೀ ಕುಡ್ಕೊಂಡು ಆದಮೇಲೆ ಮುಂದೆ ಫ್ರೆಶ್ನಪ್ ಆಗಬೇಕು. ಆ್ಯಂಡ್ ಲಂಚ್ ರೆಡಿ ಮಾಡಿಟ್ಟಿದ್ದೆ. ಯಾವಾಗಲೂ ಡೀಪ್ ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಲಂಚ್ ರೆಡಿ ಮಾಡಿಟ್ಟಿರ್ತೀನಿ. ಬಟ್ ಸಿಂಪಲ್ಲಾಗಿ ಮಾಡಿದ್ದೆ ಇವತ್ತು. ಯಾಕೆಂದರೆ ಡಿನ್ನರ್ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಬೇಕಿತ್ತು, ಅದಕ್ಕೆ ಲಂಚ್ನ ಸಿಂಪಲ್ಲಾಗಿ ಮಾಡಿಟ್ಟಿದ್ದೀನಿ. ಟೀ ಕುಡಿತಾ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಅಂದರೆ ನಮ್ಮ ಮನೆಯವರು ಏನೋ ಒಂದು ವೆಬ್ ಸೀರೀಸ್ನೇನೋ ನೋಡ್ತಾ ಇದ್ರು, ಯಾವುದೋ ಒಂದು ಸೀರೀಸ್ನ. ಸೊ ಅದ್ರ ಬಗ್ಗೆ ಏನೇನೋ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಸ್ನಾನಕ್ಕೆ ಹೋಗಿ ಬಂದ್ರಾಯಿತು ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನೆನಪಾಯಿತು, ವಾಷಿಂಗಿಗೆ ಹಾಕಿದ್ದೆ ಸಾಕ್ಸ್ನೆಲ್ಲ. ಅಂದರೆ ವೀಕೆಂಡ್ನಲ್ಲಿ ನಾನು ಎಲ್ಲ ಸಾಕ್ಸ್ನ ಒಂದೇ ಸಾರಿ ಎಲ್ಲ ಕೂಡಿಸಿಟ್ಬಿಟ್ಟು ಗ್ಯಾದರ್ ಮಾಡಿಟ್ಬಿಟ್ಟು ಅದನ್ನು ವಾಷಿಂಗಿಗೆ ಹಾಕಿರ್ತೀನಿ. ಸೊ ಅದನ್ನು ಒಣಗಕ್ಕೆ ಹಾಕಬೇಕಿತ್ತು. ಆ ಕೆಲಸ ಒಂದು ಮಿಕ್ಕಿತ್ತು, ಅದನ್ನು ಒಂದು ಮುಗಿಸ್ಕೊಂಡೇ ಹೋದ್ರಾಯಿತು ಅಂತ ಇವಾಗ ಎಲ್ಲನೂ ಸಾಕ್ಸ್ನ ಇವಾಗ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಈ ಬಾಲ್ಕನಿ ಬಂದು ಇನ್ನೊಂದು ಬಾಲ್ಕನಿ ಆಗಿರುತ್ತೆ, ಅದು ಬೆಡ್ರೂಮಿಗೆ ಅಟ್ಯಾಚ್ ಆಗಿದೆ. ಸೊ ಇದನ್ನು ಎಲ್ಲ ಬಟ್ಟೆ ಒಣಗಿ ಹಾಕೊಳ್ಳೋದಕ್ಕೆ ನಾನೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಮೇಲೆಲ್ಲ ಹ್ಯಾಂಗರ್ಸ್ ಮಾಡಿಸ್ಕೊಂಡಿದ್ದೀವಿ ಆ್ಯಂಡ್ ಒಂದು ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ. ಬೇಸಿಗೆ ಕಾಲದಲ್ಲಿ ಪರವಾಗಿಲ್ಲ, ವಿಂಟರ್ಸಲ್ಲಿ ಹಾಗೆಯೇ ರೇನಿ ಸೀಸನ್ನಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಎಷ್ಟು ಅರೇಂಜ್ಮೆಂಟ್ ಮಾಡಿಸ್ಕೊಂಡ್ರೂ ಸಾಕಾಗೋದಿಲ್ಲ. ಹಾಗೆಯೇ ಮನೆಗೆಲ್ಲ ಜಾಸ್ತಿ ಜನ ಬಂದರೂ ಕೂಡ ಬೇಕಾಗುತ್ತೆ, ಅದಕ್ಕೆ ಅದೊಂದು ಸ್ಟ್ಯಾಂಡ್ನೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಫ್ರೆಶ್ನಪ್ ಆಗಿ ಬಂದಿದ್ದೀನಿ ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೆ. ಸ್ಕಿನ್ ಕೇರ್ ಅಂದರೆ ತುಂಬ ಏನಿಲ್ಲ, ಸ್ವಲ್ಪ ಮಾಯ್ಶ್ಚರೈಸಿಂಗ್ ಅಪ್ಲೈ ಮಾಡ್ಕೊಂಡಿರ್ತೀನಿ. ಹಾಗೆಯೇ ಸನ್ಸ್ಕ್ರೀನ್ನ ನನಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಲಾಂಗ್ ಬ್ಯಾಕ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನಗೆ SLE ಇದೆ ಅಂತ.
ಸೊ ಅದು ಮನೇಲೂ ಕೂಡ ನನಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಳ್ಳೇಬೇಕು. ಡಾಕ್ಟರ್ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನು. ಯಾಕೆಂದರೆ SLEಯಲ್ಲಿ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಸನ್ ಎಕ್ಸ್ಪೋಸ್ ಆಗಲಿ ಬಿಡಲಿ, ಮನೇಲೂ ಕೂಡ ಏನಾದರೂ ಹೀಟ್ ಅದಕ್ಕೆ ಏನಾದರೂ ಅಂದರೆ ಕುಕ್ ಮಾಡೋವಾಗ ಆ ಥರ ಏನಾದರೂ ನಮಗೆ ಫೇಸಿಗೆ ಏನಾದರೂ ಬಡಿದ್ರೆ ಸೊ ಅದು ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅಂತ ಡಾಕ್ಟರ್ ನನಗೆ ಪ್ರಿಸ್ಕ್ರೈಬ್ ಮಾಡಿದರು. ಸೊ ಅದಕ್ಕೆ ಸನ್ಸ್ಕ್ರೀನ್ನ ನಾನು ತಪ್ಪದೆ ಅಪ್ಲೈ ಮಾಡ್ಕೊಂಡಿರ್ತೀನಿ. ಆಮೇಲೆ ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ನಲ್ವ, ಆವಾಗ ಒಂದು ಮನಿ ಟ್ರೀದು ಒಂದು ಬ್ರ್ಯಾಂಚು ಕಿತ್ಕೊಂಡು ಬಂದುಬಿಡ್ತು. ಸೊ ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು, ಹಾಕಿ ಯಾಕೆ ಬಿಸಾಕಬೇಕು ಅಂತ ಅದನ್ನು ಒಂದು ಟ್ರಾನ್ಸ್ಪರೆಂಟ್ ವಾಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮನಿ ಟ್ರೀ ಬೆಳೆಸೋದಕ್ಕೆ ನಮಗೆ ಮಣ್ಣೇ ಬೇಕು ಅಂತೇನಿಲ್ಲ, ನೀರಲ್ಲೂ ಕೂಡ ಬೆಳೆಸ್ಕೋಬೋದಲ್ವ. ಸೊ ಇದನ್ನು ಕಿಚನಲ್ಲಿ ಇಟ್ಕೊಂಡ್ರಾಯ್ತು ಅಂತ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ನಲ್ಲಿ ಒಂದು ವಿಂಡೋ ಇದೆ. ಸೊ ಆ ವಿಂಡೋದ ಕಾರ್ನರಲ್ಲಿ ಇದನ್ನು ಇಟ್ಟರಾಯಿತು ಅಂತ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇಟ್ಟಾದಮೇಲೆ ಅದರದ್ದು ಲುಕ್ಕೇ ಚೇಂಜ್ ಆಯಿತು ಅಂತ ನನಗನ್ನಿಸ್ತಾ ಇದೆ. ಸೊ ನೌ ದಿಸ್ ಈಸ್ ಲುಕಿಂಗ್ ಲವ್ಲಿ. ನನ್ನ ಪ್ರಕಾರ ದಿಸ್ ಲುಕ್ಸ್ ಪರ್ಫೆಕ್ಟ್ ನಾವು. ಆ್ಯಂಡ್ ಇಟ್ಸ್ ಲಂಚ್ ಟೈಮ್ ನಾವು. ನಮ್ಮದು ಕಂಫರ್ಟ್ ಫುಡ್ಡು ಅನ್ನ ಸಾಂಬಾರು ಇವೆರಡಿದ್ದರೆ ಮತ್ತೇನೂ ಬೇಕು ಅಂತ ಅನಿಸೋದೇ ಇಲ್ಲ. ಅನ್ನ ಸಾಂಬಾರು ತುಪ್ಪ ಉಪ್ಪಿನಕಾಯಿ ಇಷ್ಟೆಲ್ಲ ಕೆಲಸ ಆದಮೇಲೆ ತುಂಬ ಸ್ಯಾಟಿಸ್ಫೈಡ್ ಲಂಚ್ ಅಂತಲೇ ಹೇಳ್ಬೋದು ನನಗೆ ಪರ್ಸ್ನಲಿ. ಸೊ ನಮ್ಮನೆಯವ್ರದೆಲ್ಲ ಊಟ ಆಗಿತ್ತು. ನಾನು ಮತ್ತು ಯಶ್ ಇಬ್ಬರು ಸೇರಿಕೊಂಡು ಊಟ ಮುಗಿಸ್ಕೊಂಡ್ವಿ. ಲಂಚೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಸಂಜೆ 6 ಗಂಟೆ ಆಗ್ತಾ ಬಂದಿದೆ. ಏನು ಬ್ಯಾಕ್ ಟು ವರ್ಕ್. ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿನ್ನರ್ಗೆ ಇವತ್ತು ಬ್ಯಾಂಗನ್ ಭರ್ತಾ ಮಾಡಿದ್ರಾಯ್ತು ಅಂತ ಅದರದ್ದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ದೊಡ್ಡ ಸೈಜದ್ದು ಅಂದರೆ ಬದನೆಕಾಯಿ ಬರುತ್ತಲ್ವ, ಭರ್ತಾ ಮಾಡೋದಕ್ಕೆ ಅಂತಲೇ ಇರುತ್ತೆ ಬದನೆಕಾಯಿ. ಅವನ್ನ ತೊಗೊಂಡು ಈಗ ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಇವಾಗ ಸುಟ್ಕೋಬೇಕಾಗತ್ತೆ, ಸ್ಟವ್ ಮೇಲಿಟ್ಟು ಹಾಗೇ ಸುಟ್ಕೋಬೇಕಾಗತ್ತೆ. ಸೊ ಅದನ್ನು ಸುಡೋದಕ್ಕಿಂತ ಮುಂಚೆ ನಾನಿಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆಯಿಲು ಅಪ್ಲೈ ಮಾಡ್ಕೊಂಡಾದಮೇಲೆ ಇವಾಗ ಈ ಥರ ಫ್ಲೇಮ್ ಮೇಲಿನೇ, ಅಂದರೆ ನಮ್ಮದು ಗ್ಯಾಸ್ ಏನಿರುತ್ತಲ್ವ ಅದರದ್ದು ಫ್ಲೇಮ್ ಮೇಲಿನೇ ಡೈರೆಕ್ಟಾಗಿಟ್ಟು ಈ ಥರ ನಾವು ಅದನ್ನು ಸುಟ್ಕೋಬೇಕಾಗತ್ತೆ. ಮೈಕ್ರೋವೇವನಲ್ಲೂ ಕೂಡ ನಾವು ಮಾಡ್ಕೋಬೋದು, ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಕೇರ್ಫುಲ್ಲಾಗಿ ನಾವು ಮಾಡ್ಕೋಬೇಕಾಗತ್ತೆ. ಅಂದರೆ ಸುಡೋದು ಏನಿರುತ್ತಲ್ವ ಅದನ್ನು ನಾವು ಚೆನ್ನಾಗಿ ಕೇರ್ಫುಲ್ಲಾಗಿ ಆರಾಮಾಗಿ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ಬೋದು, ಬಟ್ ಟ್ರಸ್ಟ್ ಮೀ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಂಡ್ ಇಲ್ಲಿ ನಾನು ಕೆಲಸ ಬೇಗ ಆಗಲಿ ಅಂತ ಎಲ್ಲ ಫ್ಲೇಮಲ್ಲಿ ಒಂದೊಂದು ಬದನೆಕಾಯಿನ ಇಟ್ಬಿಟ್ಟು ಸುಟ್ಕೊಳ್ತಾ ಇದ್ದೀನಿ. ಅಂದರೆ ಕೆಲಸ ಬೇಗ ಆಗಲಿ ಅಂತ. ಸ್ವಲ್ಪ ಮೆಸ್ ಆಗುತ್ತೆ, ಬಟ್ ನಾನು ಅದನ್ನು ಕ್ಲೀನ್ ಮಾಡಿಕೊಂಡೆ ಕುಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಭರ್ತಾಗೆ ಹಾಕೋದಕ್ಕೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಎವ್ರಿಥಿಂಗ್ ಈಸ್ ರೆಡಿ. ಆ್ಯಂಡ್ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಭರ್ತಾ ಮಾಡೋಕ್ಕೆ. ಕಡಾಯಿಲಿ ಎಣ್ಣೆ ಹಾಕ್ಕೊಂಡೆ, ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಇವಾಗ ಅದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಈ ಥರ ಮಧ್ಯ ಸ್ಲಿಟ್ ಮಾಡಿ ಹಾಕ್ಕೋಬೇಕಾಗತ್ತೆ.
ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಿಕೊಂಡೆ. ಇವಾಗ ಲಿಡ್ ಮುಚ್ಚಿಟ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಟೊಮೆಟೊ ಬೇಯೋವರೆಗೂ ನಾನಿಲ್ಲಿ ಬದನೆಕಾಯ್ದು ಸಿಪ್ಪೆನ ಸುಲ್ಕೋತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಪೀಲ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನು ನಿಧಾನಕ್ಕೆ ನಾವು ಪೀಲ್ ಮಾಡ್ಕೋಬೇಕಾಗತ್ತೆ. ಒಳಗಡೆದೆಲ್ಲ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ನಾವು ಮೇಲೆ ಸಿಪ್ಪೆನಷ್ಟೇ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವಾಗ ಬದನೆಕಾಯಿನೆಲ್ಲ ನಾನು ಪೀಲ್ ಮಾಡಿಕೊಂಡೆ. ಅದಾದಮೇಲೆ ನಾನು ಇದನ್ನು ತುಂಬು ಕೂಡ ಬದನೆಕಾಯ್ದು ತುಂಬೇನಿರುತ್ತಲ್ವ ಅದನ್ನು ಕೂಡ ನಾವು ತೆಕ್ಕೊಂಬಿಡಬೇಕು. ಆಮೇಲೆ ಬದನೆಕಾಯಿನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಕೈಯಿಂದನೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಆಲೂಗಡ್ಡೆ ಸ್ಮ್ಯಾಶರ್ ಏನಿರುತ್ತಲ್ವ ಅದರಿಂದನೂ ಕೂಡ ನಾವು ಸ್ಮ್ಯಾಶ್ ಮಾಡ್ಕೋಬೋದು. ಇವಾಗ ಟೊಮೆಟೊನು ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಈಗ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆಯೇ ಗರಂ ಮಸಾಲ ಎಲ್ಲನೂ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಇದನ್ನು ಕೂಡ ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನೆಲ್ಲ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಸೊ ಈಗ ಬದನೆಕಾಯಿನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮಸಾಲೆ ಎಲ್ಲ ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ವ, ಸೊ ಅದಕ್ಕೆ ಜಾಸ್ತಿ ಹೊತ್ತೇನು ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇದಕ್ಕೆ ಒಂಚೂರು ನಾವು ನೀರು ಹಾಕ್ಕೋಬಾರ್ದು, ಹಾಗೆಯೇ ಎಣ್ಣೆಯಲ್ಲೇ ಇದು ಬೇಯಬೇಕು. ಸೊ ಇದಾದಮೇಲೆ ನಾನು ಕಡೆಯದಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿಕೊಂಡೆ. ಆ್ಯಂಡ್ ನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.